ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾ ಶಿವು. ಇದು ಬ್ರಾಹ್ಮಿ ಮುಹೂರ್ತದಲ್ಲಿ 20ನೇ ದಿನದ ಒಂದು ಗಣೇಶನ ಪೂಜೆಯನ್ನು ಮಾಡ್ತಾ ಇರುವಂಥ ವಿಡಿಯೋ ಜೊತೆಗೆ ನಾವು ನಮ್ಮ ಲೈಫಲ್ಲಿ ತುಂಬ ಖುಷಿಯಾಗಿರಬೇಕು ಅಂತ ಹೇಳಿದರೆ ಕೆಲವೊಂದಿಷ್ಟನ್ನು ಅಫರ್ಮೇಷನನ್ನು ಮಾರ್ನಿಂಗ್ ಎದ್ದ ತಕ್ಷಣವೇ ಮಾಡ್ಕೋಬೇಕಾಗತ್ತೆ. ಅವೇನು ಮಾರ್ನಿಂಗ್ ಎದ್ದ ತಕ್ಷಣವೇ ನಾವು ಯಾವ ರೀತಿ ಅಫರ್ಮೇಷನನ್ನು ಮಾಡಿಕೊಂಡ್ರೆ ಲೈಫಲ್ಲಿ ತುಂಬ ಹ್ಯಾಪಿಯಾಗಿರ್ತೀವಿ, ಅಷ್ಟೇ ಅಲ್ಲ ನಾವು ಅಂದ್ಕೊಂಡಿರುವಂಥ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಒಂದು ಪಾಸಿಟಿವ್ ಆದಂಥ ಮೈಂಡ್ ಸೆಟ್ ಅನ್ನುವಂಥದ್ದು ನಮ್ಮನ್ನು ಅದ್ಭುತವಾದಂಥ ಬದಲಾವಣೆಯನ್ನು ತರ್ತಾ ಹೋಗುತ್ತೆ. ಹಾಗೆ ಗುಡ್ ಹ್ಯಾಬಿಟ್ಗಳು ಕೂಡ ಅಷ್ಟೇ. ನಾವು ಒಳ್ಳೆಯ ಒಂದು ಹ್ಯಾಬಿಟನ್ನು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡ್ವಿ ಅಂತಂದರೆ ಒಳ್ಳೆಯ ರೀತಿಯಾದಂಥ ಒಂದು ಜೀವನವನ್ನು ನಡೆಸಲಿಕ್ಕೆ ಇದು ಬುನಾದಿ ಆಗ್ತಾ ಹೋಗುತ್ತೆ. ಉತ್ತಮವಾದಂಥ ಜೀವನವನ್ನು ಅಳವಡಿಕೆ ಮಾಡಿಕೊಳ್ಳಿಕ್ಕೆ ನಾವು ಅಂದ್ಕೊಂಡಿರುವಂಥದ್ದು ಗುರಿ ಸಾಧನೆ ಮಾಡಲಿಕ್ಕೆ ನಾವೇನು ಅಂದ್ಕೊಳ್ತೀವೋ ಏನು ಬಯಕೆ ಇರುತ್ತೋ ಅದು ಈಡೇರಲಿಕ್ಕೆ ಪಾಸಿಟಿವ್ ಆದಂಥ ಮೈಂಡ್ ಸೆಟ್ಟನ್ನು ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ. ಅದಕ್ಕೆ ಬೇಕಾಗಿರುವಂಥ ಕೆಲವೊಂದಿಷ್ಟು ಸ್ವಿಚ್ ವರ್ಡನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ. ಇವೆಲ್ಲವನ್ನು ಕೇಳುವಂಥದ್ದಾಗಿರ್ಬೋದು ಅಥವಾ ಬರೆದಿಟ್ಕೊಂಡ್ಬಿಟ್ಟು ಹೇಳುವಂಥದ್ದಾಗಿರ್ಬೋದು ಮಾಡಬೇಕಾಗತ್ತೆ. ಅಥವಾ ನೀವು ಬರಿತೀನಿ ಪ್ರತಿನಿತ್ಯನೂ ಅದನ್ನೆಲ್ಲವನ್ನು ಕೂಡ ಬರಿತೀನಿ ಅಂದ್ರೂ ಓಕೆ. ಈ ಥರ ನೀವೇನು ಮಾಡಬೇಕಾಗತ್ತೆ, ಅಫರ್ಮೇಷನನ್ನು ಮಾಡ್ಕೋಬೇಕಾಗತ್ತೆ. ಯಾವುದೇ ಒಂದು ವಿಷಯವನ್ನು ಪದೇ ಪದೇ ನಾವು ಹೇಳ್ತಾ ಇದ್ದರೆ, ಪದೇ ಪದೇ ಅದ್ರ ಬಗ್ಗೆನೇ ನಾವು ಗಮನವನ್ನು ಕೊಡ್ತಾ ಇದ್ದರೆ, ಅದ್ರ ಬಗ್ಗೆನೇ ನಾವು ಯೋಚನೆಯನ್ನು ಮಾಡ್ತಾ ಇದ್ದರೆ ಅದು ಒಂದು ಪಾಸಿಟಿವ್ ಆದಂಥ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿನೇ ಋಷಿಮುನಿಗಳಿರ್ಬೋದು ಅಥವಾ ತಪಸ್ವಿಗಳಿರ್ಬೋದು ಮಹಾಜ್ಞಾನಿಗಳಿರ್ಬೋದು ಯಾವುದಾದ್ರೂ ಒಂದು ಮಂತ್ರವನ್ನು ತೊಗೊಂಡ್ಬಿಟ್ಟು ಅದನ್ನೇ ಜಾಸ್ತಿ ಪದೇ 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 ಅದನ್ನೇ ಅವರು ಜಪಿಸ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಮಂತ್ರಸಿದ್ಧಿ ಆಗಿರ್ಬೋದು, ಯಾವುದೇ ಜ್ಞಾನ ಆಗಿರ್ಬೋದು ಆದಷ್ಟು ಬೇಗನೆ ಒಲಿಯುತ್ತೆ ಅನ್ನುವಂಥದ್ದು. ಅದು ಒಂದು ಪವರ್ಫುಲ್ ಆದಂಥ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಇದರಿಂದ ಅವರು ಬೇಗನೆ ಯಾವುದಕ್ಕೆ ಅವರು ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೋ ಅದಕ್ಕೆ ಅವರು ಬೇಗನೆ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಇಂಥ ಕೆಲವೊಂದಿಷ್ಟು ಅಭ್ಯಾಸಗಳನ್ನು ರೂಢಿ ಮಾಡ್ಕೋಬೇಕಾಗತ್ತೆ. ಅಂದರೆ ಪದೇ ಪದೇ ಹೇಳಬೇಕಾಗತ್ತೆ. ಅದನ್ನೇ ನಾವು ಅಫರ್ಮೇಷನ್ ಅಂತ ಹೇಳ್ತೀವಿ. ಹಾಗಾದರೆ ನಾವಿಲ್ಲಿ ಇವಾಗ ಏನು ಮಾಡಬೇಕು, ನಮಗೆ ಉತ್ತಮವಾದಂಥ ಜೀವನವನ್ನು ನಡೆಸಬೇಕು, ನಾವು ಅಂದ್ಕೊಂಡಿರುವಂಥದ್ದು ನಮಗೆ ಬೇಕು, ನಮಗೆ ಸಕ್ಸಸ್ ಸಿಗಬೇಕು ಅಂತ ಅಂದರೆ ಪ್ರತಿನಿತ್ಯನೂ ಕೂಡ ಈ ಥರ ನಾವು ಅಫರ್ಮೇಷನನ್ನು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದರೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಅವೈಲೇಬಲ್ ಇರುತ್ತೆ. ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದ ವಿಷಯಗಳು ಮತ್ತಷ್ಟು ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಹಾಗಾಗಿ ಬನ್ನಿ, ಹಾಗಾದರೆ ಮಾರ್ನಿಂಗು ಯಾವ ರೀತಿ ಅಫರ್ಮೇಷನನ್ನು ಮಾಡ್ಕೋಬೇಕಾಗತ್ತೆ. ನಾವು ಬೆಳಗ್ಗೆ ಏಳಬೇಕು, ಬೆಳಗ್ಗೆ ನಾವು ಪಾಸಿಟಿವ್ ಆದಂಥ ಮೈಂಡ್ ಸೆಟ್ಟಿಂದ ಏಳಬೇಕು ಅಂತ ಹೇಳಿದರೆ ರಾತ್ರಿ ನಾವು ಪಾಸಿಟಿವ್ ಆದಂಥ ಮೈಂಡ್ ಸೆಟ್ಟಿಂದ ಮಲಗಿರಬೇಕಾಗತ್ತೆ. ಅಂದರೆ ಪಾಸಿಟಿವ್ ಆದಂಥ ಮೂಡಿಂದನೇ ನಾವು ಮಲಗಿದ್ವಿ ಅಂತ ಹೇಳಿದರೆ ಬೆಳಗ್ಗೆ ಏಳುವಾಗಲೂ ಕೂಡ ಅಷ್ಟೇ ನಾವು ಪಾಸಿಟಿವ್ ಆದಂಥ ಮೈಂಡ್ ಸೆಟ್ಟಿಂದನೇ ಮೇಲೆ ಏಳ್ತೀವಿ. ಸೊ ಆ ವಿಷಯವನ್ನು ನಾನೀಗಾಗಲೇ ನೈಟು ಯಾವ ರೀತಿ ನಮ್ಮ ಒಂದು ಹವ್ಯಾಸಗಳನ್ನು ಇಟ್ಕೋಬೇಕಾಗತ್ತೆ, ಬೆಳಗ್ಗೆ ಎದ್ದ ತಕ್ಷಣವೇ ಅರ್ಧ ಗಂಟೆ ನಮಗೋಸ್ಕರ ನಾವು ಏನೆಲ್ಲ ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನು ನಾನು ಈಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ಸೊ ನೋಡ್ಕೊಳ್ಳಿ. ಇವಾಗ ನಾನು ಮಾರ್ನಿಂಗ್ ಅಫರ್ಮೇಷನನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ. ಈ ಅಫರ್ಮೇಷನನ್ನು ಸ್ವಿಚ್ ವರ್ಡನ್ನು ಹೇಳೋದಕ್ಕಿಂತ ಮುಂಚೆ ಅಫರ್ಮೇಷನನ್ನು ಯಾಕೆ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕಲ್ವಾ. ಯಾಕೆ ನಾವು ಯಾವುದೇ ಕೆಲಸ ಮಾಡಲಿ ಇದನ್ನು ಯಾಕೆ ಮಾಡ್ತೀವಿ ಅಂತ ಅನ್ನುವಂಥದ್ದು ಗೊತ್ತಿದ್ರೆ ಮಾತ್ರ ಅದರಲ್ಲಿ ನಾವು ಸಂಪೂರ್ಣವಾಗಿ ಇನ್ವಾಲ್ವ್ ಆಗಲಿಕ್ಕೆ ಸಾಧ್ಯತೆ ಇದೆ. ನೀವೇನಾದರೂ ಕೆಲಸ ಮಾಡಬೇಕು ಅಂತಂದರೆ ಅದರ ಒಂದು ಪೂರ್ವ ಜ್ಞಾನ ಅಥವಾ ಅದರ ಬಗ್ಗೆ ನಿಮಗೆ ಸ್ವಲ್ಪನಾದರೂ ಅರಿವಿತ್ತು ಅಂತಂದರೆ ಅದರಲ್ಲಿ ಸಂಪೂರ್ಣವಾಗಿ ಇಂಟ್ರೆಸ್ಟಿಂದ ನೀವೇನು ಮಾಡ್ತೀರಾ, ಇನ್ವಾಲ್ವ್ಮೆಂಟ್ ಆಗ್ತೀರಾ. ಆಗ ನೀವು ಅದರಲ್ಲಿ ಸಂಪೂರ್ಣವಾದಂಥ ಸಕ್ಸಸ್ಸನ್ನು ಕಾಣ್ತೀರಾ. ಇಲ್ಲಿ ಕಾಲ ಯಾವುದೇ ಇರಲಿ, ಪದ ಯಾವುದೇ ಇರಲಿ, ಅದನ್ನು ಸತತವಾಗಿ ಅದನ್ನೇ ನಾವು ಪದೇ ಪದೇ ಹೇಳ್ಕೊಳ್ತಾ ಇದ್ವಿ ಅಂತ ಹೇಳಿದರೆ ಅದು ನಮಗೆ ಒಂದು ಪವರ್ಫುಲ್ ಆದಂಥ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ನಾವು ಅಫರ್ಮೇಷನನ್ನು ಮಾಡ್ಕೋಬೇಕು. ಅಫರ್ಮೇಷನನ್ನು ಮಾಡ್ಕೊಳ್ಳುವಂಥದ್ದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಏನು ಬೇಕು, ನಮಗೆ ಏನು ಆಗಬೇಕು ಅಂದ್ಕೊಂಡಿದ್ದೀವೋ ಅದನ್ನು ಹೇಳುವಂಥದ್ದು ಅಥವಾ ಬರೆಯುವುದು ಮಾಡಿದರೆ ಅದು ಜೀವನದಲ್ಲಿ ಮಹತ್ತರವಾದಂಥ ಬದಲಾವಣೆಯನ್ನು ತರ್ತಾ ಹೋಗುತ್ತೆ. ಅಫರ್ಮೇಷನ್ ಸಬ್ಕಾನ್ಷಿಯಸ್ ಮೈಂಡಿಗೆ ಸೇರಿ ಅದು ನಾವು ಅಂದ್ಕೊಂಡಂಥ ಫಲಿತವನ್ನು ತೋರಿಸ್ತಾ ಹೋಗುತ್ತೆ. ನಾವು ಏನು ಅಂದ್ಕೊಂಡಿದ್ದೀವೋ ಅದಕ್ಕೆ ಬೇಕಾಗಿರುವಂಥ ಯಾವುದೇ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು ಅದನ್ನು ಹುಡುಕ್ತಾ ಹೋಗುತ್ತೆ. ಪಾಸಿಟಿವ್ ಆದಂಥ ಮೈಂಡ್ ಸೆಟ್ಟಿನತ್ತ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ.
ನಿಮ್ಮ ದುಃಖ, ನೋವು, ನಿರಾಸೆ ಇವೆಲ್ಲವೂ ಕೂಡ ಗೊತ್ತಿಲ್ಲದಿದ್ದರೂ ಸರಿ, ಒಂದು ಒಳ್ಳೆಯ ಪಾಸಿಟಿವ್ ವರ್ಡನ್ನು ಪದೇ ಪದೇ ನೀವು ಹೇಳ್ಕೊಂಡ್ರೆ ಆ ನೋವು ಇರುವ ಸ್ಥಾನದಲ್ಲಿ ಸಂತೋಷ ತಾನಾಗೆ ಆವರಿಸ್ಕೊಳ್ತಾ ಹೋಗುತ್ತೆ. ಯಾವುದೇ ಒಂದು ಆಲೋಚನೆ ನಮ್ಮ ಮೂಡನ್ನು ಡಿಸೈಡ್ ಮಾಡ್ತಾ ಇರುತ್ತೆ. ಯಾಕೆಂದರೆ ಸಂತೋಷನೇ ಆಗಲಿ ದುಃಖನೇ ಆಗಲಿ ಅದಕ್ಕೆ ಕಾರಣ ನಾವೇ ಆಗಿರ್ತೀವಿ, ಅದು ನಮ್ಮ ಕೈಯಲ್ಲೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದರೆ, ಮನಸ್ಸಿಗೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಇನ್ಫಾರ್ಮೇಷನ್ಸನ್ನು ಕೊಡಬಾರ್ದು. ಆದಷ್ಟು ಅವಾಯ್ಡ್ ಮಾಡ್ತಾ ಹೋಗಬೇಕಾಗತ್ತೆ. ಹಾಗೆಯೇ ನೀವು ಮುಂದೆ ಬರುವಂಥ ನಿಮ್ಮ ಯಾವುದೇ ಕೆಲಸ ಇರ್ಬೋದು, ಅಥವಾ ಯಾವುದೇ ಒಂದು ವಿಡಿಯೋಸ್ ಅಥವಾ ಯಾವುದಾದ್ರೂ ಒಂದು ನ್ಯೂಸ್ ಏನೇ ಬರಲಿ ಅವೆಲ್ಲವೂ ಕೂಡ ನೆಗೆಟಿವ್ ಆದಂಥ ಒಂದು ಮಾಹಿತಿಯನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾವೆ ಅಂತ ಹೇಳಿದರೆ ಅವುಗಳನ್ನು ಅವಾಯ್ಡ್ ಮಾಡ್ತಾ ಹೋಗಬೇಕಾಗತ್ತೆ. ಆದಷ್ಟು ನೀವು ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟನ್ನು ರೂಢಿ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನಿಮ್ಮ ಖುಷಿ ನಿಮ್ಮ ಕೈಯಲ್ಲೇ ಇರುತ್ತೆ. ಸೊ ಹಾಗಾಗಿ ರಾತ್ರಿ ಮಲಗುವಾಗ ಒಳ್ಳೆಯ ಇನ್ಫಾರ್ಮೇಷನ್ಸನ್ನು ಕೊಡ್ತಾ, ನಿಮ್ಮ ಮೆದುಳಿಗೆ ಒಳ್ಳೆಯ ಇನ್ಫಾರ್ಮೇಷನನ್ನು ಕೊಡ್ತಾ ನೀವು ಮಲಗಿದ್ರಿ ಅಂತ ಹೇಳಿದರೆ ಬೆಳಿಗ್ಗೆ ಎದ್ದಾಗಲೂ ಕೂಡ ಅಷ್ಟೇ ನಿಮ್ಮ ಮೂಡ್, ನಿಮ್ಮ ಮನಸ್ಸು ಎಲ್ಲದೂ ಕೂಡ ಫ್ರೆಶ್ ಆಗಿರುತ್ತೆ. ಒಳ್ಳೆಯ ಇನ್ಫಾರ್ಮೇಷನ್ಸನ್ನೇ ಕಲೆ ಹಾಕ್ತಾ ಹೋಗುತ್ತೆ. ಸೊ ಹಾಗಾಗಿ ಇದಕ್ಕೆ ಸೂಕ್ತವಾದಂಥ ಒಂದು ವೇ ಅಂತ ಹೇಳಿದರೆ, ನಿಮ್ಮ ಮನಸ್ಸು ಯಾವಾಗಲೂ ಕ್ಲೀನ್ ಆಗಿರಬೇಕು, ಒಳ್ಳೆಯ ಶಾಂತ ರೀತಿಯಿಂದ ಇರಬೇಕು ಅಂತ ಹೇಳಿದರೆ ಮೆಡಿಟೇಷನನ್ನು ಮಾಡಬೇಕು. ಮೆಡಿಟೇಷನ್ ಮಾಡೋದ್ರಿಂದ ಅದ್ಭುತವಾದಂಥ ಬದಲಾವಣೆಯನ್ನು ಕಂಡುಕೊಳ್ತಾ ಹೋಗ್ತೀರಾ. ಎಷ್ಟೋ ಜನರ ಲೈಫಲ್ಲೂ ಕೂಡ ಅದ್ಭುತವಾದಂಥ ತಿರುವನ್ನು ಕೂಡ ಕೊಟ್ಟಿದೆ. ಹಾಗೆಯೇ ನನ್ನ ಲೈಫಲ್ಲೂ ಕೂಡ ಅಷ್ಟೇ ಅದ್ಭುತವಾದಂಥ ತಿರುವನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು. ಸುಮಾರು 12 ವರ್ಷದಿಂದ ನಾನು ಮೆಡಿಟೇಷನನ್ನು ಮಾಡ್ತಾ ಇದ್ದೀನಿ. ಸೊ ನನ್ನ ಲೈಫಲ್ಲಂತೂ ನಾನು ತುಂಬಾ ಅಂದರೆ ತುಂಬಾ ಖುಷಿಯನ್ನು ಕಂಡುಕೊಂಡಿದ್ದೀನಿ. ಸೊ ಹಾಗಾಗಿನೇ ನಿಮಗೆ ಇಷ್ಟು ಕಾನ್ಫಿಡೆನ್ಸಿಂದ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಮೆಡಿಟೇಷನನ್ನು ಯಾರೆಲ್ಲ ಆರಂಭ ಮಾಡಿದ್ದೀರಾ ಅವ್ರು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ. ಯಾರು ಮಾಡಿಲ್ವೋ ಅವರು ಇವತ್ತಿಂದನೇ ಸ್ಟಾರ್ಟ್ ಮಾಡಿಕೊಡಿ. ಇವಾಗ ನಾನು ಮಾರ್ನಿಂಗ್ ಯಾವ ರೀತಿ ಅಫರ್ಮೇಷನ್ ಮಾಡಬೇಕು ಅನ್ನುವಂಥ ಕೆಲವೊಂದಿಷ್ಟು ವರ್ಡ್ಗಳನ್ನು ಹೇಳ್ತಾ ಹೋಗ್ತೀನಿ. ಅವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇವು ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ಬರ ಲೈಫಿಗೂ ಕೂಡ. ಇವಾಗ ಕಣ್ಮುಚ್ಕೊಂಡು ಕೇಳ್ತಾ ಹೋಗಿ. ನೆಕ್ಸ್ಟು ಇದನ್ನು ಸ್ವಲ್ಪ ದಿನ ಆದಮೇಲೆ ಒಂದು ಕಡೆ ಬರೆದಿಟ್ಕೊಂಡ್ಬಿಟ್ಟು ಅದನ್ನೇ ಪ್ರತಿನಿತ್ಯನೂ ಕೂಡ ಹೇಳುವಂಥದ್ದಾಗಿರ್ಬೋದು ಅಥವಾ ಬರೆಯುವಂಥದ್ದಾಗಿರ್ಬೋದು ಮಾಡ್ತಾ ಹೋಗಿ. ಒಂದು 5 ನಿಮಿಷ ಈ ಕೆಲಸವನ್ನು ನೀವು ಮಾಡ್ತಾ ಹೋಗಿ. ಸೊ ನಾವು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಇದನ್ನು ಮಾಡೋದ್ರಿಂದ ನೀವು ನಿಮ್ಮ ಲೈಫಲ್ಲಿ ಏನು ಅಂದ್ಕೊಂಡಿದ್ದೀರೋ ಅದನ್ನು ನೀವು ಸಾಧನೆ ಮಾಡ್ತೀರಾ. ಒಂದು. ಎರಡನೇದು, ನಿಮ್ಮ ಲೈಫಲ್ಲಿ ನೀವು ತುಂಬ ಅಂದರೆ ತುಂಬಾ ಹ್ಯಾಪಿಯಾಗಿರ್ತೀರಾ. ಯಾವಾಗಲೂ ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟನ್ನೇ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತೀರಾ. ಹಾಗೆ ಯೂನಿವರ್ಸ್ಗೆ ಬೇಗ ಕನೆಕ್ಟ್ ಆಗ್ತೀರಾ. ನೀವೇನು ಅಂದ್ಕೊಳ್ತೀರೋ ಅದೆಲ್ಲದೂ ಕೂಡ ಪಟಾಪಟ್ ಅಂತ ಆಗ್ತಾ ಇರುತ್ತೆ. ನೀವು ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗಿ ಆಟೋಮೆಟಿಕ್ಕಾಗಿ ನೀವೇನು ಅಂದ್ಕೊಳ್ತೀರೋ ಅದೆಲ್ಲದೂ ಕೂಡ ನಡೀತಾ ಹೋಗುತ್ತೆ. ಅಫರ್ಮೇಷನನ್ನು ಮಾಡ್ಕೊಳ್ಳೋಕ್ಕಿಂತ ಮುಂಚೆ 10 ನಿಮಿಷ ನೀವು ಮೆಡಿಟೇಷನನ್ನು ಮಾಡ್ಕೊಂಡಿರಬೇಕು. ಮೆಡಿಟೇಷನನ್ನು ಮಾಡಿ ಆದ ನಂತರ ನೀವು ಇವಾಗ ಆರಾಮಾಗಿ ಕೂತ್ಕೊಂಡಿದ್ದೀರಾ. ನಿಮ್ಮ ಮನಸ್ಸು ತುಂಬ ಅಂದರೆ ತುಂಬಾ ತಿಳಿಯಾಗಿದೆ, ಪ್ರಶಾಂತತೆಯನ್ನು ಹೊಂದಿದೆ. ಇವಾಗ ನಾನು ಸ್ವಿಚ್ ವರ್ಡನ್ನು ಹೇಳ್ತಾ ಹೋಗ್ತೀನಿ. ನಾನು ಅನಂತ, ನಾನು ತುಂಬ ಶಕ್ತಿವಂತ, ನಾನು ಅಮರ, ಐ ಆಮ್ ಪವರ್ಫುಲ್, ನಾನು ಸದಾ ಸಿರಿ ಸಂಪತ್ತಿನಿಂದ ತುಂಬಿದ್ದೇನೆ, ನಾನು ಯಾವಾಗಲೂ ಆರೋಗ್ಯವನ್ನೇ ಹೊಂದಿದ್ದೇನೆ, ನಾನು ನನ್ನ ಗುರಿ ತಲುಪಲು ಬೇಕಾದ ಸಾಮರ್ಥ್ಯವನ್ನು ಹೊಂದಿದ್ದೇನೆ, ನಾನು ಸ್ವಂತ ನನ್ನ ನಿರ್ಣಯದ ಮೇಲೆ ನಿಂತಿರುತ್ತೇನೆ, ನಾನು ಪ್ರಶಾಂತವಾಗಿದ್ದೇನೆ, ನಾನು ನನ್ನನ್ನು ತುಂಬ ಪ್ರೀತಿಸುತ್ತೇನೆ, ನಾನು ನನ್ನನ್ನು ತುಂಬ ಗೌರವಿಸುತ್ತೇನೆ, ನಾನು ದೇವರನ್ನು ನಂಬುತ್ತೇನೆ, ಯೂನಿವರ್ಸ್ ನನ್ನ ಜೊತೆ ಇದೆ ಎಂದು ನಾನು ಯಾವಾಗಲೂ ನಂಬುತ್ತೇನೆ, ನನಗೆ ನೋವು ಕೊಟ್ಟವರನ್ನು ಕ್ಷಮಿಸುತ್ತೇನೆ, ನನ್ನ ಸಕ್ಸಸ್ಸಿಗೆ ಬೇಕಾದ ಎಲ್ಲ ಸಾಮರ್ಥ್ಯವನ್ನು ನಾನು ಗಳಿಸಿದ್ದೇನೆ, ಬದಲಾವಣೆಯನ್ನು ಸೃಷ್ಟಿಸುವಂಥ ಶಕ್ತಿ ನನ್ನೊಳಗಡೆ ಇದೆ, ನಾನು ಎಲ್ಲರಿಗೂ ಕೂಡ ಸಹಾಯವನ್ನು ಮಾಡುತ್ತೇನೆ, ನಾನು ಯೂನಿವರ್ಸ್ ಜೊತೆಗೆ ಫ್ರೆಂಡ್ಲಿ ಆಗಿ ಮೂವ್ ಆಗುತ್ತಿದ್ದೇನೆ, ನಾನು ಸದಾ ಹಸನ್ಮುಖಿಯಾಗಿಯೇ ಇರುತ್ತೇನೆ, ನಾನು ಯಾವಾಗಲೂ ಸಕಾರಾತ್ಮಕವಾದಂಥ ಯೋಚನೆಯನ್ನೇ ಮಾಡುತ್ತೇನೆ, ನಾನು ತುಂಬ ಬುದ್ಧಿವಂತ, ನಾನು ಯಾವಾಗಲೂ ಮತ್ತೊಬ್ಬರಿಗೆ ಕೇಡನ್ನು ಬಯಸುವುದಿಲ್ಲ, ನಾನು ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತಾ ಇರುತ್ತೇನೆ, ನಾನು ತುಂಬ
ಜೀವನದಲ್ಲಿ ತುಂಬ ಚೆನ್ನಾಗಿಯೇ ಇದ್ದೇನೆ. ನನ್ನ ಹತ್ತಿರ ಎಲ್ಲವೂ ಇದೆ. ನಾನು ಜೀವನವನ್ನು ಅತಿಯಾಗಿ ಪ್ರೀತಿಸುತ್ತೇನೆ. ಹೊಸದನ್ನು ಕಲಿಯಲು ನಾನು ಸಿದ್ಧವಾಗಿದ್ದೇನೆ. ಸವಾಲುಗಳನ್ನು ಸ್ವೀಕರಿಸಲು ನಾನು ಸಿದ್ಧವಾಗಿದ್ದೇನೆ. ನನ್ನ ಮನಸ್ಸು ತುಂಬ ಶಾಂತವಾಗಿದೆ. ನಾನು ಯಾವಾಗಲೂ ಸ್ಟ್ರಾಂಗ್ ಆಗಿದ್ದೇನೆ. ನಾನು ಆರೋಗ್ಯವಂತನಾಗಿದ್ದೇನೆ. ನನಗೆ ಎಲ್ಲವೂ ದೇವರು ಕೊಟ್ಟಿದ್ದಾನೆ. ನಾನು ತುಂಬನೇ ಬುದ್ಧಿವಂತನಾಗಿದ್ದೇನೆ. ನನ್ನಲ್ಲಿ ಹೊಸತನವನ್ನು ಹುಟ್ಟಾಕುವಂಥ ಶಕ್ತಿ ನನ್ನೊಳಗಡೆ ಇದೆ. ಏನೇ ಬರಲಿ ಅದನ್ನು ಎದುರಿಸುವಂಥ ಶಕ್ತಿ ನನಗಿದೆ. ಯಾರಿಗೂ ನಾನು ಕೆಟ್ಟದ್ದನ್ನು ಬಯಸೋದಿಲ್ಲ. ಯಾವಾಗಲೂ ನಾನು ಒಳ್ಳೆಯದನ್ನೇ ಮಾಡುತ್ತೇನೆ. ನಾನು ಹಸನ್ಮುಖಿಯಾಗಿಯೇ ಇರುತ್ತೇನೆ. ನಾನು ಪ್ರೀತಿ ಸಂತೋಷದಿಂದ ಇರುತ್ತೇನೆ. ಎಲ್ಲಕ್ಕಿಂತ ಮಿಗಿಲಾದ ಒಂದು ಶಕ್ತಿ ಇದೆ ಎಂದು ನಾನು ನಂಬುತ್ತೇನೆ. ಆ ಶಕ್ತಿಯೇ ದೇವರು ಅಥವಾ ಬ್ರಹ್ಮಾಂಡ ಎಂದು ನಂಬುತ್ತೇನೆ. ನಾನು ಕೇಳಿದ್ದೆಲ್ಲವನ್ನೂ ಕೊಡುತ್ತದೆ ಎಂದು ಕೂಡ ನಂಬುತ್ತೇನೆ. ದೇವರಿಗೆ ನಾನು ಯಾವಾಗಲೂ ಪ್ರಿಯವಾಗಿದ್ದೇನೆ ಎಂದು ನಂಬುತ್ತೇನೆ. ಬ್ರಹ್ಮಾಂಡ ನನ್ನ ಮಾತನ್ನು ಕೇಳಿಸಿಕೊಳ್ಳುತ್ತದೆ ಎಂದು ನಂಬುತ್ತೇನೆ. ನಾನು ಜೀವನದಲ್ಲಿ ತುಂಬ ಸಂತೋಷವಾಗಿದ್ದೇನೆ. ನನಗೆ ದೇವರು ಎಲ್ಲದನ್ನೂ ಕೂಡ ಕೊಟ್ಟಿದ್ದಾನೆ. ನಾನು ಅಂದುಕೊಂಡದ್ದಕ್ಕಿಂತ ಚೆನ್ನಾಗಿಯೇ ನಾನು ಬದುಕುತ್ತಿದ್ದೇನೆ. ನಾನು ಯಾವಾಗಲೂ ನನ್ನನ್ನು ನಾನು ತುಂಬನೇ ಪ್ರೀತಿಸುತ್ತೇನೆ. ಈ ಎಲ್ಲ ವರ್ಡ್ಗಳನ್ನು ನೀವು ಪ್ರತಿನಿತ್ಯನೂ ಕೂಡ ಪ್ರತಿನಿತ್ಯನೂ ಬೆಳಗ್ಗೆ ಎದ್ದ ತಕ್ಷಣವೇ ಈ ಥರ ನೀವು ಬರಿಬೇಕಾಗತ್ತೆ ಅಥವಾ ಹೇಳ್ಕೊಳ್ಬೇಕಾಗತ್ತೆ. ಇದೇ ಥರ ನೀವು ಹೇಳಬೇಕು ಅಂತ ಅಲ್ಲ, ಈ ಥರ ಒಂದಿಷ್ಟು ಪಾಸಿಟಿವ್ ಆದಂಥ ಒಂದು ಮೈಂಡ್ ಸೆಟ್ಟಲ್ಲಿ ನೀವೇನು ಮಾಡಬೇಕಾಗತ್ತೆ, ಹೇಳ್ಕೊಳ್ತಾ ಹೋಗಬೇಕಾಗತ್ತೆ. ಇವನ್ನ ಫಸ್ಟು ನೀವು ಕೇಳಿಸ್ಕೊಳ್ಳಿ. ಸ್ವಲ್ಪ ದಿನ ರೂಢಿ ಆದ ನಂತರ ನೀವೇನು ಮಾಡ್ಕೊಳ್ಳಿ, ಒಂದು ಪೇಪರಲ್ಲಿ ಕರೆಕ್ಟಾಗಿ ಬರ್ಕೊಳ್ಳಿ. ಇದೇ ಥರ ನೀವು ಸೀರಿಯಲ್ ಆಗಿ ಬರ್ಕೋಬೇಕು ಅಂತಲ್ಲ, ಹಿಂದೆ ಮುಂದೆ ಆದರೂ ನಡೆಯುತ್ತೆ. ಸೊ ಬರ್ಕೊಂಡಿರಿ. ಒಟ್ಟು ಪಾಸಿಟಿವ್ ಆದಂಥ ಮೈಂಡ್ ಸೆಟ್ಟನ್ನು ಕ್ರಿಯೇಟ್ ಮಾಡುವಂಥ ಕೆಲವೊಂದಿಷ್ಟು ವರ್ಡ್ಗಳಿವು. ಸೊ ಈ ವರ್ಡ್ಗಳನ್ನು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಯಾವುದೇ ರೀತಿಯಾದಂಥ ನೆಗೆಟಿವ್ ಆದಂಥ ವಿಷಯಗಳನ್ನು ನಮ್ಮ ಮೈಂಡಿಗೆ ನಾವು ಸ್ಪ್ರೆಡ್ ಮಾಡಬಾರ್ದು. ಸೊ ಹಾಗಾಗಿ ಯಾವಾಗಲೂ ನಂಬಿಕೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಇದ್ರ ಜೊತೆಗೆ ನೀವು ಮಾಡಬೇಕಾಗಿರುವಂಥದ್ದು, ಅಪರ್ಮಿಷನ್ ಆದ ತಕ್ಷಣ ನೀವು ಮಾಡಬೇಕಾಗಿರುವಂಥದ್ದು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸುವಂಥದ್ದು. ಗ್ರ್ಯಾಟಿಟ್ಯೂಡನ್ನು ಅತ್ಯಂತ ಅವಶ್ಯವಾಗಿ ಎಲ್ಲರಿಗೂ ಕೂಡ ನೀವು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಬೇಕಾಗತ್ತೆ. ಫಸ್ಟು ನಿಮಗೆ ನೀವೇ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆಗಿ ನಿಮ್ಮ ಹೆಸರು ಹೇಳ್ಕೊಳ್ಳಿ, ಥ್ಯಾಂಕ್ ಯು ಅಂತ ಹೇಳ್ಕೊಳ್ಳಿ. ಇವಾಗ ನಾನು ಹೇಳ್ತಾ ಇದ್ದೀನಿ, ಮೀನಾ ಥ್ಯಾಂಕ್ ಯು ಅಂತ. ಸೊ ಆ ಥರ ನೀವು ನಿಮಗೆ ನೀವೇ ಥ್ಯಾಂಕ್ ಯು ಹೇಳ್ಕೊಳ್ಳಿ. ನಿಮ್ಮನೇಲಿರುವಂಥ ಎಲ್ಲ ವಸ್ತುಗಳಿಗೆ ಥ್ಯಾಂಕ್ ಯು ಹೇಳ್ಕೊಳ್ಳಿ. ನೆಕ್ಸ್ಟು ನೀವು ಬಂದುಬಿಟ್ಟು ನಿಮಗೆ ಅಪರ್ಮಿಷನ್ನ ಬರೆಯುವಾಗಾಗಿರ್ಬೋದು, ಗ್ರ್ಯಾಟಿಟ್ಯೂಡನ್ನು ಬರೆಯುವಾಗಾಗಿರ್ಬೋದು, ಡಿಫ್ರೆಂಟ್ ಆಗಿರೋದನ್ನು ಬರೀರಿ. ಅಂದರೆ ನಿಮಗೆ ಜಾಸ್ತಿ ಎನರ್ಜಿ, ಜಾಸ್ತಿ ಆದಂಥ ಒಂದು ಪವರ್ ಏನಿದೆಯಲ್ಲ, ಈ ಎನರ್ಜಿ ಪವರ್ ಏನಿದೆಯಲ್ಲ ಅದೆಲ್ಲದು ಕೂಡ ಉತ್ಪತ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ಗಾಳಿಗೆ ಥ್ಯಾಂಕ್ಸ್ ಹೇಳುವಂಥದ್ದು, ನೀರಿಗೆ ಥ್ಯಾಂಕ್ಸ್ ಹೇಳುವಂಥದ್ದು, ಬೆಳಕಿಗೆ ಥ್ಯಾಂಕ್ಸ್ ಹೇಳುವಂಥದ್ದು, ಸೂರ್ಯನಿಗೆ ಥ್ಯಾಂಕ್ಸ್ ಹೇಳುವಂಥದ್ದು, ಚಂದ್ರನಿಗೆ ಥ್ಯಾಂಕ್ಸ್ ಹೇಳುವಂಥದ್ದು. ಈ ಥರ ನೀವು ಡಿಫ್ರೆಂಟ್ ಆಗಿರುವಂಥದ್ದಕ್ಕೆ ನೀವು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ತಾ ಹೋದ್ರಿ ಅಂತಂದರೆ ಅದು ಡಿಫ್ರೆಂಟ್ ಆದಂಥ ವೇ ಒಳಗಡೆ ನಿಮಗೆ ಪವರನ್ನು ಕೊಡ್ತಾ ಹೋಗುತ್ತೆ, ಎನರ್ಜಿಯನ್ನು ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಗ್ರ್ಯಾಟಿಟ್ಯೂಡ್ ಅನ್ನುವಂಥದ್ದು ಯೂನಿವರ್ಸ್ಗೆ ತುಂಬಾ ಅಂದರೆ ತುಂಬಾ ಇಷ್ಟವಾದಂಥ ವರ್ಡ್ ಅಂತ ಹೇಳಿದೆ. ಸೊ ಹಾಗಾಗಿ ನೀವು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸೋದನ್ನು ಮರಿಬಾರ್ದು. ಗ್ರ್ಯಾಟಿಟ್ಯೂಡ್ ಮತ್ತು ಅಫರ್ಮೇಷನ್ಸ್ ಇವೆರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ತಾ ಇರ್ತೀರಾ. ಸೊ ಇದಾದಮೇಲೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಂತ ನಿಮಗೇನಾದರೂ ಯಾವುದೋ ಒಂದು ಬಯಕೆ ಇರುತ್ತೆ. ಸೊ ಅದನ್ನು ನೀವು ಫುಲ್ಫಿಲ್ ಮಾಡ್ಕೋಬೇಕು ಅಂತ ನೀವು ತುಂಬ ದಿನದಿಂದ ಪ್ರಯತ್ನ ಪಡ್ತಾ ಇದ್ದೀರಂತಂದರೆ ಅಫರ್ಮೇಷನನ್ನು ಮಾಡಿಕೊಂಡಾಗ ನಿಮಗೆ ಒಂದು ಪಾಸಿಟಿವ್ ಆದಂಥ ಮೈಂಡ್ ಸೆಟ್ ನಿಮ್ಮೊಳಗಡೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸ್ವಲ್ಪ ದಿನ ಇದನ್ನು ಅಫರ್ಮೇಷನ್ಸನ್ನು ರೂಢಿ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮೊಳಗಡೆ ಒಂದು ಪಾಸಿಟಿವ್ ಅನ್ನೋವಂಥ ಒಂದು ಮೈಂಡ್ ಸೆಟ್ಟು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆಗ ನೀವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳಿ. ಬೇಗ ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗ್ತೀರಾ. ಬೇಗ ನೀವು ಅಂದ್ಕೊಂಡಿರುವಂಥದ್ದು ಸಾಧ್ಯತೆ ಆಗ್ತಾ ಹೋಗುತ್ತೆ. ಪಾಸಿಟಿವ್ ಆದಂಥ ಮೈಂಡ್ ಸೆಟ್ಟಲ್ಲಿ ನೀವು ಏನು ಕೇಳ್ಕೊಂಡ್ರೂ ಕೂಡ ಅದೆಲ್ಲದೂ ಕೂಡ ಆಗ್ತಾ ಹೋಗುತ್ತೆ. ಆದರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಅಂದರೆ ನಂಬಿಕೆ. ಆ ನಂಬಿಕೆ ಇತ್ತು ಅಂದರೆ ಮಾತ್ರ, ನಂಬಿಕೆ ಒಂದು ವಿಶ್ವಾಸದಿಂದ ಮಾತ್ರ ನೀವೇನಾದರೂ ಆಗುತ್ತೋ ಇಲ್ವೋ, ಏನಾಗುತ್ತೋ ಏನೋ ಅನ್ನುವಂಥ ಈ ಥರದ ಒಂದು ಮೈಂಡ್ ಸೆಟ್ಟಲ್ಲಿ ನೀವೇನಾದರೂ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳುವಂಥದ್ದು, ಅಪರ್ಮಿಷನನ್ನು ಬರೆಯುವಂಥದ್ದು. ಅಪರ್ಮಿಷನ್ ಬರೆಯುವಾಗ ಮನಸ್ಸಲ್ಲಿ ಒಂಥರ ಇರೋದು, ನಾನು ಬರೀಬೇಕಲ್ಲ ಅಂತ ಹೇಳಿ ಬರೆಯುವಂಥದ್ದು ಆ ಥರ ಅಲ್ಲ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಲಿ. ನಿಮ್ಮನ್ನು ನೀವು ನಂಬಲಿಲ್ಲ ಅಂತಂದರೆ ಯಾರು ನಿಮ್ಮನ್ನು ನಂಬ್ತಾರೆ? ಸೊ ಅದಕ್ಕೋಸ್ಕರ ನಿಮ್ಮನ್ನು ನೀವು ಫಸ್ಟು ಪ್ರೀತಿಸಿ.
ನಿಮ್ಮನ್ನು ನೀವು ಸ್ಟ್ರಾಂಗ್ ಅಂತ ಅಂದ್ಕೊಳ್ಳಿ, ನಿಮ್ಮನ್ನು ನೀವು ತುಂಬಾ ಎನರ್ಜೆಟಿಕ್ ಅಂತ ಅಂದ್ಕೊಳ್ಳಿ, ನಿನ್ನ ಹತ್ರ ಎಲ್ಲ ಇದೆ ಅಂತ ಫಸ್ಟ್ ಅಂದ್ಕೊಳ್ಳಿ. ಆ ಥರ ಅಂದ್ಕೊಳ್ಳೋದನ್ನು ಫಸ್ಟ್ ರೂಢಿ ಮಾಡ್ಕೊಳ್ಳಿ. ಫಸ್ಟು ನಮಗೆ ನಾವು ಅಂದ್ಕೊಳ್ಳೋದನ್ನು ರೂಢಿ ಮಾಡ್ಕೊಂಡ್ವಿ ಅಂತಂದರೆ, ನಮಗೆ ನಾವು ಅಫರ್ಮೇಷನನ್ನು ಹೇಳ್ಕೊಳ್ಳೋದು ರೂಢಿ ಮಾಡ್ಕೊಂಡ್ವಿ ಅಂತಂದರೆ ಆಟೋಮೆಟಿಕ್ಕಾಗಿ ನಮ್ಮೊಳಗಡೆ ಒಂದು ಪಾಸಿಟಿವ್ ಆದಂಥ ಎನರ್ಜಿ ಹುಟ್ಕೊಳ್ತಾ ಹೋಗುತ್ತೆ. ಆ ಪಾಸಿಟಿವ್ ಆದಂಥ ಎನರ್ಜಿನೇ ನಮಗೆ ಏನು ಬೇಕಾದರೂ ಸಾಧನೆ ಮಾಡುವಷ್ಟು ಪವರನ್ನು ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿನೇ ನೀವೇನು ಅಂದ್ಕೊಂಡಿದ್ದೀರಾ ಅದಾಗಬೇಕು, ನೀವೇನು ಬಯಸ್ತಾ ಇದ್ದೀರಾ ಅಂಥ ಲೈಫ್ ನಿಮಗೆ ಸಿಗಬೇಕು, ನೀವು ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದರೆ ಅಫರ್ಮೇಷನ್ ಸ್ಟ್ರಾಂಗ್ ಆಗಿರಬೇಕು. ಅಫರ್ಮೇಷನ್ ಸ್ಟ್ರಾಂಗ್ ಆಗಿತ್ತು ಅಂದರೆ ಪಾಸಿಟಿವ್ ಆದಂಥ ಎನರ್ಜಿ ಹುಟ್ಕೊಳ್ಳುತ್ತೆ. ಅದರಿಂದ ನೀವು ಮೆಡಿಟೇಷನ್ ಮತ್ತು ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡ್ರೆ, ಇನ್ನೂ ಒಂದು ಈ ಮೆಡಿಟೇಷನ್ ಅನ್ನುವಂಥದ್ದು, ಅಫರ್ಮೇಷನ್ ಅನ್ನುವಂಥದ್ದು, ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ಇದು ಒಂದು ದಿನ ಮಾಡಿ ಬಿಡುವಂಥದ್ದಲ್ಲ. ನೀವು ಎಷ್ಟು ಸತತವಾಗಿ ಮಾಡ್ತಾ ಹೋಗ್ತೀರಾ ಅದರಲ್ಲಿ ನೀವು ಒಂದು ಬದಲಾವಣೆಯನ್ನು ಕಂಡುಕೊಳ್ತಾ ಹೋಗ್ತೀರಾ. ಅಫರ್ಮೇಷನನ್ನು ಎಷ್ಟೆಷ್ಟು ನೀವು ದಿನ ದಿನ ಮಾಡ್ತಾ ಹೋಗ್ತೀರಾ, ಕ್ರಮೇಣ ನಿಮ್ಮಲ್ಲಿ ಪಾಸಿಟಿವಿಟಿ ಅನ್ನುವಂಥದ್ದು ಹುಟ್ಕೊಳ್ತಾ ಹೋಗುತ್ತೆ. ನೀವು ಎಷ್ಟು ಮೆಡಿಟೇಷನನ್ನು ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ತೀರಾ ಅಲ್ಲಿ ಕೂಡ ಅಷ್ಟೇ ನಿಮ್ಮೊಳಗಡೆ ನೀವು ಶಾಂತತೆಯನ್ನು ಕಾಪಾಡ್ಕೊಳ್ತೀರಾ, ಒಂದು ದೃಢವಾದಂಥ ಒಂದು ಮನಸ್ಥಿತಿಯನ್ನು ಪಡ್ಕೊಳ್ತಾ ಹೋಗ್ತೀರಾ. ಯಾವುದೇ ವಿಷಯ ಆಗಲಿ ಬೇಗನೆ ಗ್ರಾಸ್ ಮಾಡ್ಕೊಳ್ತೀರಾ. ಅದಕ್ಕೆ ಬೇಕಾದಂಥ ಸೊಲ್ಯೂಷನ್, ಯಾವುದೇ ಪ್ರಾಬ್ಲಮ್ ಬರಲಿ ಅದಕ್ಕೆ ತಕ್ಷಣಕ್ಕೆ ನಿಮ್ಮ ಹತ್ರ ಸೊಲ್ಯೂಷನ್ಸ್ ಇದ್ದಿರುತ್ತೆ. ಸೊ ಇದೆಲ್ಲದೂ ಕೂಡ ನಿಮ್ಮ ಒಂದು ಮೆಡಿಟೇಷನ್ ಮತ್ತು ಅಫರ್ಮೇಷನ್ ಮತ್ತು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದ್ರಿಂದ ಮೂಲ. ಇದೇ ಥರ ಆಗುತ್ತೆ ಅಂತ ಅಲ್ಲ, ನೀವು ಆ ಥರ ಮಾಡ್ತಾ ಹೋದ್ರಿ ಅಂತಂದರೆ ನಿಮ್ಮಲ್ಲಿ ತುಂಬಾ ಚೇಂಜಸ್ಮೆಂಟ್ ಆಗುತ್ತೆ. ಮಕ್ಕಳಿಗೆ ಮೆಡಿಟೇಷನನ್ನು ಮಾಡಿಸೋದ್ರಿಂದ ಅದ್ಭುತವಾದಂಥ ನಾಲೆಜನ್ನು ಪಡೀತಾ ಹೋಗ್ತಾರೆ. ಅದರಲ್ಲೂ ಕೂಡ ಅವರು ಸ್ಮರಣ ಶಕ್ತಿ, ಜ್ಞಾಪಕ ಶಕ್ತಿಯನ್ನು ಅದ್ಭುತವಾಗಿ ಪಡೀತಾ ಹೋಗ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಮಕ್ಕಳಿಗೂ ಕೂಡ ನೀವು ಪ್ರಾಕ್ಟೀಸನ್ನು ಮಾಡಿಸ್ಬೇಕಾಗತ್ತೆ. ತುಂಬಾ ಅದ್ಭುತವಾದಂಥ ಬದಲಾವಣೆಯನ್ನು ನಾವು ಕಾಣಬೇಕು ಅಂತಂದರೆ ಇವೆಲ್ಲವನ್ನು ಕೂಡ ನಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೋಬೇಕಾಗತ್ತೆ. ತಪ್ಪದೆ ಇವೆಲ್ಲವನ್ನು ಕೂಡ ನಿಮ್ಮ ಲೈಫಲ್ಲೂ ಕೂಡ ಅಳವಡಿಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಬೇಕಾದಂಥವ್ರಿಗೆ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.